ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಟಿಕ್ಕಾ ಮಸಾಲ ಮಾಡ್ತಿದ್ದೇನೆ. ನಾನು ಚಿಕನ್ ಟಿಕ್ಕಾ ಮಾಡಲಿಕ್ಕೆ 1 kg ಚಿಕನ್ ತಗೊಂಡಿದ್ದೇನೆ. ಚಿಕನ್ ಟಿಕ್ಕಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ಖಾರ ಪುಡಿ, ಗರಂ ಮಸಾಲ ಹುಡಿ, ಜೀರಿಗೆ ಹುಡಿ, ಧನಿಯಾ ಪೌಡರ್, ಕರಿಮೆಣಸಿನ ಹುಡಿ, ದ್ರಾಕ್ಷಿ, ಗೋಡಂಬಿ, ಚಕ್ಕೆ, ಪಲಾವ್ ಎಲೆ, ಜೀರಿಗೆ ಎಲ್ಲ. ನಾನು 1 ಚಮಚ ಖಾರದ ಪುಡಿ ಹಾಕ್ತಿದ್ದೇನೆ, 1 ಚಮಚ ಗರಂ ಮಸಾಲೆ ಹುಡಿ, 1 ಚಮಚ ಜೀರಿಗೆ ಹುಡಿ, 1 ಚಮಚ ಕೊತ್ತಂಬರಿ ಹುಡಿ, 1/4 ಚಮಚ ಕರಿಮೆಣಸಿನ ಹುಡಿ, ಮತ್ತೆ ಶುಂಠಿ ಪೇಸ್ಟ್ ಹಾಕಿಕೊಳ್ತೇನೆ. ನಾನು ನೋಡಿ ಈ ಸಣ್ಣ ಸ್ಪೂನಲ್ಲಿ 4 ಸ್ಪೂನ್ ಹಾಕಿಕೊಳ್ತೇನೆ ಶುಂಠಿ ಪೇಸ್ಟ್. ಮತ್ತೆ ಇದಕ್ಕೆ ಒಂದು 4 ಸ್ಪೂನ್ ಅಷ್ಟು ಮೊಸರು ಹಾಕಿಕೊಳ್ತೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ, ರುಚಿಗೆ ತಕ್ಕಷ್ಟು. ಮಿಕ್ಸ್ ಮಾಡಿ ಆಯ್ತು. ಇನ್ನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡುವ. ಅವಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಇನ್ನು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿಕೊಳ್ಳುವ. ಮತ್ತೆ ನಾನು ತೆಂಗಿನ ಎಣ್ಣೆ ಕೂಡ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಬಿಸಿ ಆಯಿತು. ಇನ್ನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಹಾಕಿಕೊಳ್ಳುವ. ಇದಿನ್ನು ಚೆಂದ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಕೊಳ್ಳುವ. ನಂತರ ಅದಕ್ಕೆ ಪಲಾವ್ ಎಲೆ ಹಾಕಿಕೊಳ್ಳುವ. ಮತ್ತೆ ಚಕ್ಕೆ 2 ಪೀಸ್ ಹಾಕಿಕೊಂಡಿದ್ದೇನೆ. ಮತ್ತೆ ಸ್ಟಾರ್, ಮತ್ತೆ ಲವಂಗ, ಗೋಡಂಬಿ ಸ್ವಲ್ಪ ಹಾಕಿಕೊಂಡಿದ್ದೇನೆ. ಈರುಳ್ಳಿ 2 ಈರುಳ್ಳಿ ಹಾಕಿಕೊಂಡಿದ್ದೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇನ್ನು ಟೊಮ್ಯಾಟೊ ಪ್ಯೂರಿ ಹಾಕಿಕೊಳ್ತೇನೆ. ಇದಕ್ಕೆ ನಾನು 2 ಟೊಮೆಟೊ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿಕೊಳ್ತೇನೆ, ಸ್ವಲ್ಪ ಗರಂ ಮಸಾಲ ಹುಡಿ, ಸ್ವಲ್ಪ ಜೀರಿಗೆ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕಿಕೊಳ್ತೇನೆ. ಸ್ವಲ್ಪ ಕರಿಮೆಣಸಿನ ಹುಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ತೇನೆ.
ಚಿಕನ್ ಟಿಕ್ಕಾ ಮಸಾಲ ರೆಡಿ ಆಯಿತು. ಈಗ ಇದಕ್ಕೆ ಕೊನೆಗೆ ಕೊತ್ತಂಬರಿ ಹಾಕಿಕೊಳ್ಳಿ.